ನೀರಿನಲ್ಲಿ ಮುಳುಗಿ ಹೋಗಿದ್ದ ಹೊಯ್ಸಳರ ಕಾಲದ ಈ ದೇಗುಲ ಇದೀಗ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ವಿಶಿಷ್ಟ ವಾಸ್ತುಶಿಲ್ಪದ ಈ ದೇಗುಲ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಇಲ್ಲಿರೋ ಕಲ್ಲಿನ ರಥವಂತೂ ಹಂಪಿಗೆ ಕರೆದೊಯ್ಯುವಂತೆ ಭಾಸವಾಗುತ್ತೆ. ಹಾಗಿದ್ರೆ ಎಲ್ಲಿದೆ ಈ ದೇಗುಲ, ಯಾವುದು ಈ ದೇಗುಲ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಸಮೀಪದಲ್ಲಿ ಇರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಈಗ ಮಂಡ್ಯ ಹಾಗೂ ಮೈಸೂರಿಗೆ ಬಂದಿರುವ ಪ್ರವಾಸಿಗರಿಗೆ ನೆಚ್ಚಿನ ತಾಣವಾಗಿದೆ. ಪ್ರವಾಸಿಗರ ಆಕರ್ಷಣೆಯಾಗಿ ಇಲ್ಲಿನ ಹಂಪಿ ಕಲ್ಲಿನ ರಥವನ್ನ ಹೋಲುವ ರಥ ಹಾಗೂ ಕಲ್ಲಿನ ಮಂಟಪ ಹೆಚ್ಚಿನ ಜನರನ್ನ ಆಕರ್ಷಿಸಿದೆ. 900 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಹೊಯ್ಸಳರ ಕಾಲದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವು ಕನ್ನಂಬಾಡಿ ಗ್ರಾಮದಲ್ಲಿ ನಿರ್ಮಿಸಲಾಗಿತ್ತು. ಆದರೆ 1930ರಲ್ಲಿ ಕೆಆರ್ಎಸ್ ಜಲಾಶಯ ನಿರ್ಮಾಣ ಮಾಡಿದ ನಂತರ ಹಿನ್ನೀರಿನಲ್ಲಿ ದೇವಸ್ಥಾನ ಮುಳುಗಿ ಹೋಗಿತ್ತು. ಹೀಗೆ ಮುಳುಗಡೆ ಆಗಿದ್ದ ದೇವಸ್ಥಾನವನ್ನ ಮರುಜೀವಗೊಳಿಸಿದ್ದು ಕೊಡೆಯಾಸ್ ಎನ್ನುವ ಕಂಪನಿ. ನೀರಿನಿಂದ ಸ್ಥಳಾಂತರ ಮಾಡಿ ಸುಂದರವಾಗಿ ದೇವಸ್ಥಾನವನ್ನಾಗಿಸಿದ್ದಾರೆ. ಇಲ್ಲಿ ವೇಣುಗೋಪಾಲ ಸ್ವಾಮಿ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ಯಾವುದೇ ಪೂಜೆ ಪುನಸ್ಕಾರ ನಡೆಯದು. ಜೊತೆಗೆ ಹರಕೆಗಳನ್ನ ಹಾಕುವುದನ್ನ ನಿಷೇಧ ಮಾಡಲಾಗಿದೆ. ಮಂಡ್ಯ ಮಾಡಿದ ನಂತರ ಯಾವುದೇ ಹಣವನ್ನ ಹಾಕುವುದನ್ನ ನಿಷೇಧ ಮಾಡಲಾಗಿದೆ. ಮೈಸೂರಿನಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಕೆಆರ್ಎಸ್ಗೆ ತೆರಳಿದರೆ ಅಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ ಈ ಹೊಯ್ಸಳರ ಕಾಲದ ವೇಣುಗೋಪಾಲ ಸ್ವಾಮಿ ದೇವರ ದರ್ಶನ ಪಡೆಯಬಹುದಾಗಿದೆ.